ನಮಸ್ಕಾರ ಸ್ನೇಹಿತರೆ, ವಿಠಲ್ ಮೈತ್ರಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. 2025ರ 8 ಮತ್ತು 9 ಆಗಸ್ಟರಂದು ಮರೆತು ಕೂಡ ಈ ಸಮಯದಲ್ಲಿ ರಾಖಿಯನ್ನು ಕಟ್ಟಬೇಡಿ, ಏಕೆಂದರೆ ಇದು ಭದ್ರಕಾಲದ ಸಮಯವಾಗಿದೆ. ಇವತ್ತಿನ ದಿನ 2025ರ ರಾಖಿ ಹಬ್ಬವನ್ನು ಯಾವ ದಿನ ಆಚರಿಸಬೇಕು, ಮತ್ತೆ ಭದ್ರಕಾಲ ಸಮಯ ಎಲ್ಲಿಂದ ಎಲ್ಲಿವರೆಗೆ ಇರುತ್ತದೆ, ಮತ್ತೆ ಪೂಜಾ ವಿಧಿವಿಧಾನ, ರಾಖಿಯನ್ನು ಯಾವಾಗ ಕಟ್ಟಬೇಕು ಎಂದು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಇನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬಲಬದಿ ಬಳಿಯಲ್ಲಿರೋ ಬಟನ್ ಅನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ನಮಗೆ ಮೋಟಿವೇಶನ್ ಸಿಗುತ್ತದೆ. ಮೊದಲು ನಾವು ಭದ್ರಕಾಲ ಎಂದರೆ ಏನು ಅಂತ ನೋಡೋಣ. ಭದ್ರ ಎಂದರೆ ಶನಿದೇವನ ತಂಗಿಯ ಹೆಸರು, ಮತ್ತೆ ಸೂರ್ಯದೇವನ ಪುತ್ರಿಯೂ ಆಗಿದ್ದಾಳೆ. ಮತ್ತೆ ಭದ್ರ ಎಂದರೆ ಧಾರ್ಮಿಕ ಗ್ರಂಥದ ಪ್ರಕಾರ ಭದ್ರ ಅವಳ ಜನನವು ದೈತ್ಯ ರಾಕ್ಷಸರ ಸಂಹಾರಕ್ಕಾಗಿ ಆಗಿತ್ತು. ಮತ್ತು ಭದ್ರ ಅವಳ ವ್ಯಕ್ತಿತ್ವ ಬೇರೆಯವರಲ್ಲಿ ಭಯ ಹುಟ್ಟಿಸುವುದು. ಮತ್ತು ಭದ್ರ ಅವಳ ದೇಹದ ಬಣ್ಣು ಕಪ್ಪು ಮತ್ತು ದೊಡ್ಡ ಹಲ್ಲುಗಳು ಮತ್ತು ಉದ್ದ ಕೂದಲು ಇರುತ್ತದೆ. ಮತ್ತೆ ಬ್ರಹ್ಮನಿಂದ ಶಾಪಗ್ರಸ್ತಳಾಗಿರುತ್ತಾಳೆ. ಭದ್ರಾ ಸಮಯದಲ್ಲಿ ಶುಭ ಕಾರ್ಯ ಮಾಡಿದರೆ ಅದರ ಪರಿಣಾಮ ಅಶುಭನೇ ಇರುತ್ತದೆ ಎಂದು ಗ್ರಂಥದ ಪ್ರಕಾರ ಹೇಳಲಾಗುತ್ತದೆ. ಮತ್ತೆ ಪೌರಾಣಿಕ ಗ್ರಂಥದ ಪ್ರಕಾರ ಲಂಕೇಶ್ವರ ರಾವಣನ ತಂಗಿ ಭದ್ರ ಕಾಲದ ಸಮಯದಲ್ಲಿ ರಾವಣನ ಕೈಗೆ ರಾಖಿ ಕಟ್ಟಿರುತ್ತಾಳೆ. ಮತ್ತು 1 ವರ್ಷದ ಒಳಗಡೆ ರಾವಣನ ವಿನಾಶ ಆಗುತ್ತದೆ ಶ್ರೀರಾಮನ ಕೈಯಿಂದ. ಆದ್ದರಿಂದ ಭದ್ರ ಕಾಲದಲ್ಲಿ ಯಾವ ತಂಗಿಯೂ ಕೂಡ ತಮ್ಮ ಅಣ್ಣ ತಮ್ಮಂದಿರಿಗೆ ರಾಖಿಯನ್ನು ಕಟ್ಟುವುದಿಲ್ಲ. ಪಂಚಾಂಗದ ಪ್ರಕಾರ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನ ರಾಖಿ ಹಬ್ಬವನ್ನು ಆಚರಿಸುತ್ತಾರೆ. ಈ ದಿನದಂದು ತಂಗಿಯು ಅಣ್ಣನ ಕೈಗೆ ರಾಖಿಯನ್ನು ಕಟ್ಟಿ ಅಣ್ಣನ ಜೀವನವು ಸುಖವಾಗಿರಲಿ ಎಂದು ಆಶೀರ್ವಾದ ಮಾಡುತ್ತಾಳೆ. ಹಾಗೆಯೇ ಅಣ್ಣನು ಸಹ ತಂಗಿಯ ರಕ್ಷಣೆ ಮಾಡುತ್ತೇನೆ ಎಂದು ಭಾಷೆ ಕೊಡುವ ಮೂಲಕ ಸಿಹಿ ತಿನ್ನಿಸಿ ಈ ಹಬ್ಬವನ್ನು ಆಚರಿಸುತ್ತಾರೆ. 2025ರ ರಾಖಿ ಹಬ್ಬವು 9 ಆಗಸ್ಟ್ ಶನಿವಾರದಂದು ಆಚರಿಸಲಾಗುವುದು. ಹುಣ್ಣಿಮೆಯ ಪ್ರಾರಂಭ 8 ಆಗಸ್ಟ್ ಮಧ್ಯಾಹ್ನ 2:12 ಹುಣ್ಣಿಮೆಯ ಮುಕ್ತಾಯ 9:24. ರಾಖಿ ಹಬ್ಬದ ಅನುಷ್ಠಾನದ ಮುಹೂರ್ತದ ಸಮಯ 9 ಆಗಸ್ಟ್ ಪ್ರಾತಃ ಕಾಲ 5:47 ಮಧ್ಯಾಹ್ನ 1:24 ಇರುತ್ತದೆ. ಅಭಿಜಿತ ಮುಹೂರ್ತ ಮಧ್ಯಾಹ್ನ 12ರಿಂದ ಮಧ್ಯಾಹ್ನ 12:30 ಇರುತ್ತದೆ. ಭದ್ರಕಾಲ ಎಲ್ಲಿಂದ ಎಲ್ಲಿವರೆಗೆ ನೋಡೋಣ. ಪಂಚಾಂಗದ ಪ್ರಕಾರ ಈ ವರ್ಷ ಭದ್ರಾ ಸಮಯವು ಸೂರ್ಯ ಉದಯಿಸುವ ಮುಂಚೆ ಸಮಾಪ್ತಿಯಾಗುತ್ತದೆ. 8 ಆಗಸ್ಟ್ ಶುಕ್ರವಾರ ಭದ್ರ ಮಧ್ಯಾಹ್ನ 2:12 ಪ್ರಾರಂಭ ಆಗುತ್ತದೆ. ಅದೇ ಭದ್ರಾ ಸಮಯ 9 ಆಗಸ್ಟ್ ದಿನದಂದು ಬೆಳಿಗ್ಗೆ 1:52 ಮುಕ್ತಾಯ ಆಗುತ್ತದೆ. ಹಾಗೆಯೇ ರಾಖಿ ಕಟ್ಟುವ ಮುಹೂರ್ತ ಭದ್ರಾ ಸಮಯದ ಮುಕ್ತಾಯದ ನಂತರ ರಾಖಿಯನ್ನು ಕಟ್ಟಬಹುದು. ರಾಖಿ ಹಬ್ಬದ ಪೂಜಾ ವಿಧಾನ. ಶಾಸ್ತ್ರದ ಪ್ರಕಾರ ರಾಖಿ ಹಬ್ಬ ದಿನದಂದು ಶುಭ ಮುಹೂರ್ತದಲ್ಲಿ ಸ್ನಾನ ಮಾಡಿ ಒಂದು ತಟ್ಟೆಯಲ್ಲಿ ಚಂದನ, ಅಕ್ಷತೆ, ಪುಷ್ಪವನ್ನು ಇಟ್ಟು ಅದೇ ತಟ್ಟೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ ಹಾಗೆಯೇ ಎಲ್ಲ ದೇವರಿಗೆ ಸ್ಮರಿಸಿ ನಿಮ್ಮ ಇಷ್ಟ ದೇವರಿಗೆ ರಾಖಿಯನ್ನು ಅರ್ಪಿಸಿ ನಂತರ ನಿಮ್ಮ ಅಣ್ಣನನ್ನು ಆಸನದ ಮೇಲೆ ಕೂರಿಸಿ ತಿಲಕವನ್ನು ಇಟ್ಟು ಅವರ ಬಲಬದಿಯ ಕೈಗೆ ರಾಖಿಯನ್ನು ಕಟ್ಟಿ ಸಿಹಿಯನ್ನು ತಿನ್ನಿಸಿ ಆರತಿಯನ್ನು ಮಾಡಿ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿ. ಹಾಗೆಯೇ ತಪ್ಪಿಯೂ ಯಾರಾದರೂ ಭದ್ರಕಾಲದಲ್ಲಿ ರಾಖಿಯನ್ನು ಕಟ್ಟಿದರೆ ಭದ್ರಾ ಅವರ ಪ್ರಕೋಪದಿಂದ ಹೇಗೆ ಪಾರಾಗಬೇಕು ಮತ್ತು ಅಣ್ಣನ ಮೇಲೆ ಸಂಕಟ ಬರಬಾರದು ಎಂದರು ಏನು ಮಾಡಬೇಕು? ಭದ್ರಾ ಅವರನ್ನು ಪೂಜಿಸಬೇಕು ಮತ್ತು ಅವರ 12 ಹೆಸರನ್ನು ಜಪಿಸಬೇಕು. ಹಾಗೆಯೇ ಲಕ್ಷ್ಮೀ ದೇವಿಯ ಪೂಜೆ ಮಾಡಬೇಕು ಮತ್ತು ಅಣ್ಣನ ಸಮೃದ್ಧಿಗೋಸ್ಕರ ಭದ್ರಾ ಕಾಲದಲ್ಲಿ ರಾಖಿಯನ್ನು ಕಟ್ಟಬೇಡಿ. ಹಾಗೆಯೇ ಶಾಸ್ತ್ರದಲ್ಲಿ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಇದ್ದೇ ಇದೆ. ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಧನ್ಯವಾದಗಳು.